ಎವ್ರಿವನ್ ನೋಡ್ರಿ ಜಿ ಕೆ ಕ್ಲಾಸ್ ಫಸ್ಟ್ ಒನ್ ನಾವು ನೋಡೋಣ. ಇದ್ರಲ್ಲಿ ಏನಂತಂದ ಹೇಳಿದ್ರೆ ದೇಶಗಳು ಆಮೇಲೆ ಶಾರ್ಟ್ ಟೈಟಲ್ಸ್ ಅಥವಾ ನಿಕ್ ನೇಮ್ಸ್ ಅಂತಂದ ಹೇಳ್ತೀವಿ. ಸೊ ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ನಮ್ಮ ಸ್ಟೇಟ್ ಗಳದ್ದು ನಿಕ್ ನೇಮ್ಸ್ ಗಳು ಏನೇನು ಅಂತಂದ ಹೇಳಿ ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀನಿ. ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಸೂರ್ಯ ಉದಯಿಸುವ ನಾಡು ಅಂತಂದ ಹೇಳಿ ಯಾವ ದೇಶವನ್ನ ಕರೀತಾರೆ ಅಂತಂದ ಹೇಳಿ. ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ವರ್ಲ್ಡ್ ಮ್ಯಾಪ್. ನಾವು ವರ್ಲ್ಡ್ ಮ್ಯಾಪ್ ನಾವು ನೋಡಿದಾಗ ಪೂರ್ವ ಯಾವ ಕಡೆ ಬರುತ್ತ, ಈ ಕಡೆ ಸೈಡ್ ಇದು ಪೂರ್ವ ಅಂತಂದ ಹೇಳ್ತೀವಿ. ಈ ಕಡೆ ಬರೋದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪಶ್ಚಿಮ ಅಂತ ಕರಿತೀವಿ. ಆಮೇಲೆ ಮೇಲ್ಗಡೆ ಇರೋದನ್ನ ನಾವು ಉತ್ತರ, ಕೆಳಗಡೆ ಇರೋದನ್ನ ನಾವು ದಕ್ಷಿಣ ಅಂತ ಕರಿತೀವಿ. ಈಗ ಸೂರ್ಯ ಯಾವ ಕಡೆ ಹುಟ್ಟತಾನ? ಸರ್ ಪೂರ್ವದ ಕಡೆ ಹುಟ್ಟತಾನ. ಅಂದ್ರೆ ಪೂರ್ವದ ಕಡೆ ಹುಟ್ಟತಾನ, ನೆನ್ಪಿಟ್ಕೊಳ್ಳಿ ಇದನ್ನ. ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಆಗತ್ತ ಇದು. ಸೊ ಎದಕ್ಕಂತಂದ ಹೇಳಿದ್ರೆ ನಮ್ ಭೂಮಿ ಏನಂತಂದ ಹೇಳಿದ್ರೆ ಯಾವ ರೀತಿಯಾಗಿ ತಿರುಗ್ತಾ ಇರತ್ತ. ಸರ್ ಈ ರೀತಿಯಾಗಿ ತಿರುಗೋದ್ರಿಂದ ಸೂರ್ಯ ಈ ಕಡೆ ಇರೋದ್ರಿಂದ ಸೊ ಇಲ್ಲಿ ಏನ್ ಪೂರ್ವಕ್ಕೆ ಏನಪ್ಪಾ ಅಂತಂದ್ರೆ ಹುಟ್ಟತಿರ್ತಾನ, ಪಶ್ಚಿಮಕ್ಕ ಮುಳುಗುತ್ತಿರ್ತಾನ. ಇದು ಐಡಿಯಾ ಐತಿ ನಿಮಗೆ. ಸೊ ಇದರಲ್ಲಿ ಪೂರ್ವಕ್ಕೆ ಹುಟ್ಟುವಾಗ ಫಸ್ಟ್ ಬರುವಂತ ಹತ್ತುವಂತ ದೇಶ ಯಾವ್ದು ಅಂತಂದ ಹೇಳಿದ್ರೆ ಜಪಾನ್ ಅಂತಂದ ಹೇಳ್ತೀವಿ. ಫಸ್ಟ್ ಸೂರ್ಯ ಉದಯ ಆಗೋದು ಅಲ್ಲೇ, ಸೂರ್ಯನ ಬೆಳಕು ಬೀಳೋದು ಮೊದಲು ಅಲ್ಲೇ. ಸೊ ಅದಕ್ಕೋಸ್ಕರ ಜಪಾನ್ ಅನ್ನ ಸೂರ್ಯ ಉದಯಿಸುವ ನಾಡು ಅಂತಂದ ಹೇಳಿ ಕರಿತೀವಿ. ನೆನ್ಪಿಟ್ಕೊಡ್ರಿ ಇದನ್ನ. ಸೇಮ್ ಅದೇ ತರ ನಮ್ದು ಇವಾಗ ಯಾವ್ದಾದ್ರು ಒಂದು ಸ್ಟೇಟ್ ತಗೊಳ್ಳೋಣ. ಯಾವ್ದು ತಗೊಳ್ಳೋಣ ಅಂತಂದ್ರೆ ಪಂಜಾಬ್ ತಗೊಳ್ಳೋಣ. ನಾವು ಪಂಜಾಬ್ ಅನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ 5 ನದಿಗಳ ನಾಡು ಅಂತ ಕರಿತೀವಿ. ಏನಂತ ಕರಿತೀವಿ ಅಂತಂದ್ರೆ ಲ್ಯಾಂಡ್ ಆಫ್ 5 ರಿವರ್ಸ್ ಅಥವಾ 5 ನದಿಗಳ ನಾಡು ಅಂತಂದ ಹೇಳಿ. ಸೊ ಎದಕ್ಕಂತ ಕರಿತೀವ್ರಿ ಸರ್? ಆ ರಾಜ್ಯದಲ್ಲಿ 5 ನದಿಗಳು ಹರಿದೋಗ್ತಾವ್ರಿ. ಯಾವ್ಯಾವ ಅಂತಂದ್ರೆ ಸರ್ ಜೀಲಂ ನದಿ ಹರಿದೋಗತ್ರಿ. ಅದಾದ ನಂತರ ಚಿನಾಬ್ ನದಿ ಹರಿದೋಗತ್ರಿ. ಆಮೇಲೆ ಇನ್ನೊಂದ್ ಯಾವ್ದಪ್ಪಾ ಅಂತಂದ ಹೇಳಿದ್ರೆ ರಾವಿ ನದಿ ಹರಿಯುತ್ತರಿ. ಅದ್ರ ಜೊತೆಗೆ ಬಿಯಾಸ್ ಮತ್ತು ಸಟ್ಲೇಜ್ ಅಂತಂದ ಹೇಳ್ತೀವಿ. ಯಾವ್ದು? ಬಿಯಾಸ್ ಮತ್ತು ಸಟ್ಲೇಜ್. ಇಷ್ಟು 5 ನದಿಗಳೇನಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಪಂಜಾಬ್ ಅಲ್ಲಿ ಹರಿದು ಹೋಗೋದ್ರಿಂದ ಅದುಗಳನ್ನ ನಾವು ಏನಂತ ಕರಿತೀವಿ? ಪಂಚ ನದಿಗಳ ನಾಡು ಅಥವಾ 5 ನದಿಗಳ ನಾಡು ಅಥವಾ ಲ್ಯಾಂಡ್ ಆಫ್ 5 ರಿವರ್ಸ್ ಅಂತಂದ ಹೇಳ್ತೀವಿ. ಲ್ಯಾಂಡ್ ಆಫ್ 5 ರಿವರ್ಸ್ ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ನೋಡ್ರಿ, ಸಾವಿರ ಸರೋವರಗಳ ನಾಡು ಅಂತಂದ ಹೇಳಿ ಬರುತ್ತೆ, ಫಿನ್ಲ್ಯಾಂಡ್. ಸೊ ಸಾವಿರ ಸರೋವರಗಳ ನಾಡನ್ನ ಏನಂತ ನೋಡ್ರಿ, ಅಗ್ನಿವೀರ GD 2026 ಹೊಸ ಬ್ಯಾಚ್ ಸ್ಟಾರ್ಟ್ ಆಗೈತೆ. ಸೊ ಎಲ್ರು ಅಡ್ಮಿಷನ್ ಅನ್ನ ತಗೊಳ್ರಿ. ಸೊ ಇದ್ರೊಳಗಡೆ ನಿಮ್ಗ ಎಲ್ಲಾ ವಿಡಿಯೋಸ್ ಗಳು ಸಿಗ್ತಾವ. GK ವಿಡಿಯೋಸ್ ಗಳು, ಆಮೇಲೆ ಸೈನ್ಸ್ ವಿಡಿಯೋಸ್ ಗಳು ತುಂಬಾ ಡೀಟೇಲ್ ಆಗಿ, ಆಮೇಲೆ ಮ್ಯಾಥ್ಸ್ ವಿಡಿಯೋಸ್ ಗಳು ವಿತ್ ಸ್ಟೆಪ್ ಬೈ ಸ್ಟೆಪ್. ನಿಮ್ಗೆ ಎಲ್ರಿಗೂ ಗೊತ್ತೈತೆ ಇಲ್ಲಿವರೆಗೂ ನನ್ನ ಕಡೆಯಿಂದ ಇಂಡಿಯನ್ ಆರ್ಮಿಗೆ ಆಗಿರ್ಬೋದು, SSGD ಆಗಿರ್ಬೋದು ಎಷ್ಟು ಜನ ಜಾಬ್ ಆಗಿದಾರೆ. ಆಮೇಲೆ ನಿಮ್ ಸೀನಿಯರ್ಸ್ ಗಳಾಗಿರ್ಬೋದು, ನಿಮ್ ಫ್ರೆಂಡ್ಸ್ ಗಳಾಗಿರ್ಬೋದು. ಸೊ ಎಷ್ಟೋ ಜನ ನನ್ನ ಪ್ರೀವಿಯಸ್ ಕ್ಲಾಸಸ್ ಗಳನ್ನ ತಗೊಂಡು ತುಂಬಾ ಚೇಂಜಸ್ ಆಗತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತೈತೆ, ಯಾರನ್ನು ಫೋರ್ಸ್ ಮಾಡ್ತಿಲ್ಲ ಕೋರ್ಸ್ ತಗೊಳ್ರಿ ಇದು ಮಾಡ್ರಿ ಅಂತಂದ ಹೇಳಿ. ಬಟ್ ಅದ್ರಲ್ಲಿ ಕೋರ್ಸ್ ಒಳಗಡೆ ಕಂಪ್ಲೀಟ್ ವಿಡಿಯೋಸ್ ಗಳು ಇರ್ತಾವ. GK ಅಂತಂದ ಹೇಳಿ ಎಕ್ಸಾಮ್ ಪರ್ಪಸ್ ಏನು ಇಂಪಾರ್ಟೆಂಟ್ ಇದಾವ ಆ ವಿಡಿಯೋಸ್ ಗಳು ಮಾತ್ರ. ಅದಾದ ನಂತರ ಮ್ಯಾಥ್ಸ್ಗೂ ಕೂಡ ಹಂಗೆ, ಆಮೇಲೆ ಸೈನ್ಸ್ ಕೂಡ, ರೀಸನಿಂಗ್ ಕೂಡ ಏನಂತಂದ ಹೇಳಿದ್ರೆ ಕವರ್ ಮಾಡ್ಕೊಟ್ಟಿದೀನಿ. ನಿಮ್ಗ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರ ವಿಡಿಯೋಸ್ ಗಳು ಸಿಗ್ತಾವ. ಸ್ಟೂಡೆಂಟ್ ಡ್ಯಾಶ್ ಬೋರ್ಡ್ ಒಳಗಡೆ ನಿಮ್ಗ ನೋಡ್ಬೇಕನ್ನಿಸ್ತು, ಒಂದ್ಸರಿ ಚೆಕ್ ಮಾಡ್ಬೇಕು ನಾನು ವಿಡಿಯೋಸ್ ಅಂತಂದ ಹೇಳಿದ್ರ ಸೆಕೆಂಡ್ ಕ್ಲಾಸ್ ನಂಬರ್ ಸಿಸ್ಟಮ್ ಮೇಲೆ ಏನಪ್ಪಾ ಅಂತಂದ ಹೇಳಿದ್ರ ವಿಡಿಯೋ ಐತೆ. ನೀವು ಡೈರೆಕ್ಟ್ ಆಗಿ ಹೋಗಿ ಆಪ್ ಲಿಂಕ್ ಒಳಗಡೆ, ಆಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೋಡಿ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲ ಅಂತಂದ ಹೇಳಿದ್ರೆ ಇವಾಗ ಇದೇ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ಕ್ಲಾಸ್ ಅನ್ನ ನಾನು ಯೂಟ್ಯೂಬ್ ಅಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಕಂಪ್ಲೀಟ್ ಆಗಿಲ್ಲ, ಬಟ್ ಅದ್ರ ಒಂದು 15 ಮಿನಿಟ್ಸ್ ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೆ ಪ್ರತಿಯೊಂದು ಸ್ಟೆಪ್ಸ್ ಗಳು ಅರ್ಥ ಆಗ್ತಾ ಇತ್ತು, ಆಮೇಲೆ ನಾನ್ ಹೇಳಿದ್ದೆಲ್ಲ ಅರ್ಥ ಆಗ್ತಿತ್ತು ಅಂತಂದ ಹೇಳಿದ್ರೆ ಪ್ರತಿಯೊಬ್ರು ಕೋರ್ಸ್ ಅನ್ನ ಬೈ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ಆ ಕೋರ್ಸ್ ಒಳಗಡೆ ನಾನು ನಿಮ್ಗೆಲ್ಲ ಹೇಳ್ಕೊಡ್ತೀನಿ. ಈ ತರ ನೋಡ್ರಿ, ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಗಳು ಆಲ್ರೆಡಿ ಅಪ್ಲೋಡ್ ಆಗಿದಾವ ತುಂಬಾ, ಇನ್ನು ಕೂಡ ಅಪ್ಲೋಡ್ ಆಗ್ತಾ ಹೋಗ್ತಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೈನ್ಸ್ ವಿಡಿಯೋಸ್ ಗಳು ಅಪ್ಲೋಡ್ ಮಾಡ್ತಾ ಇದೀನಿ. ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ GK ವಿಡಿಯೋಸ್ ಗಳು ಕೂಡ ಏನಂದ್ರೆ ಅಪ್ಲೋಡ್ ಆಗ್ತಿದಾವ. ಸೊ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮಿಸ್ ಮಾಡ್ಕೊಂಡಾದ ನಂತರ ಸರ್ ಜಾಬ್ ಆಗ್ಲಿಲ್ಲ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ ಅಂತ ಬೇಡ. ಪ್ರತಿಯೊಬ್ರು ಏನಂತಂದ ಹೇಳಿದ್ರೆ ಕೋರ್ಸ್ ಅನ್ನ ಬೈ ಮಾಡ್ರಿ. ಮಂತ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗತ್ತ. ಪ್ರತಿ ಮಂತ್ ಏನಂತಂದ ಹೇಳಿದ್ರೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗತ್ತ. ಹುಡುಗರು ಕಲಿತಾ ಇರ್ತಾರ, ಅದು ಮುಂದ್ ಹೋಗ್ತಾನೆ ಇರತ್ತ. ಆಮೇಲೆ ನೆಕ್ಸ್ಟ್, ಇಲ್ಲ ಸರ್ ನಮ್ಗೆ ಆಲ್ರೆಡಿ ಏಜ್ ಮುಗ್ದೈತೆ, ನಾವ್ ಹೆಂಗ್ ಮಾಡೋದ್ರಿ ಅಂತಂತ ಹೇಳಿದ್ರೆ ಇವನ್ ನಾನ್ ನಿಮ್ಗೊಂದ್ ಆಪ್ಷನ್ ಅನ್ನ ಕೊಡ್ತೀನಿ. ನೀವ್ ಯಾರನ್ನಾದ್ರೂ ರೆಫರ್ ಮಾಡಿದ್ರಿ ಅಂತಂತ ರೆಫರ್ ಮಾಡಿದ್ರಿ, ಅಥವಾ ನೀವು ನಾನು ಓಲ್ಡ್ ಸ್ಟೂಡೆಂಟ್ಸ್ ಇದ್ರಿ, ರೆಫರ್ ಮಾಡ್ಬಿಟ್ಟು ಬೇರೆಯವ್ರದ್ದು ಅಡ್ಮಿಷನ್ ಕೊಟ್ರಿ ಅಂತಂದ ಹೇಳಿದ್ರೆ ನಿಮ್ಮ ಹೆಸರು ಅಲ್ಲಿ ರೆಫರ್ ಅಂತಂದಿರತ್ತ, ನಿಮ್ ಹೆಸರು ಆಮೇಲೆ ಮೊಬೈಲ್ ನಂಬರ್ ಅನ್ನ ಹಾಕ್ರಿ. ಅದಾದ ನಂತರ ನನಗ ಪರ್ಸನಲ್ ಆಗಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ರಿ, ಸರ್ ನಾನು ಈ ಹುಡುಗನ್ನ ಅಡ್ಮಿಷನ್ ಮಾಡ್ಸಿದೇನ್ರಿ ಅಂತಂದ ಹೇಳಿ. ಈ ರೆಫರ್ ಮಾಡಿದ್ರಿ ಅಂತಂದ ಹೇಳಿದ್ರ ನಿಮಗ 100 ರೂಪೀಸ್ ಸಿಗುತ್ತ. ಅದಾದ ನಂತರ ನೆಕ್ಸ್ಟ್ ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಎಲ್ಲಾ ವಿಡಿಯೋಸ್ ಗಳು ನಿಮ್ಗ ಪ್ರಾಪರ್ ಆಗಿ ಸಿಗ್ತಾವ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಂತ
ಒಂದು ಅಪರ್ಚುನಿಟಿ ಎಲ್ಲಿ ಸಿಗಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಓದಕ್ ಬೇಕಾಗಿರುವಂತಹ ನಿಮ್ಗ ಅಗ್ನಿವೀರ GD ಆನ್ಲೈನ್ ಟೆಸ್ಟ್ ಗಳು ಕೂಡ ಸಿಗ್ತಾವ. ಸೊ ಇದನ್ನು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ತಗೊಳ್ಬಹುದು. ಅದ್ರ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳು ಬುಕ್ ಸಿಗ್ತಾವ. ನೋಡ್ರಿ ಟೆಸ್ಟ್ ಗಳು ಇವಾಗ ಆಲ್ರೆಡಿ ಅಪ್ಲೋಡ್ ಆಗಿದಾವ. ಸೊ ನೀವು ಅವುಗಳನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸಾಮ್ ಅನ್ನ ಬರಿಬಹುದು. ನೀವು ಕೋರ್ಸ್ ಲಿಂಕ್ ಅನ್ನ ಓಪನ್ ಮಾಡಿದ್ರಿ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಇರ್ತೈತಿ. ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಗಳು, ಅದಾದ ನಂತರ ನೆಕ್ಸ್ಟ್ ಸೈನ್ಸ್ ವಿಡಿಯೋಸ್ ಗಳು, ಆಮೇಲೆ GK ವಿಡಿಯೋಸ್ ಗಳು. ಇಲ್ಲಿ ಫ್ರೀ ಆಗಿ ನೋಡುವಂತಹ ಒಂದು ವಿಡಿಯೋ ಐತೆ. ಇದನ್ನ ನೀವು ಪ್ಲೇ ಮಾಡಿ ವಿಡಿಯೋವನ್ನ ನೋಡ್ಕೋಬಹುದು. ನಿಮ್ಗೆ ಸಪರೇಟ್ ಆಗಿ ಡ್ಯಾಶ್ ಬೋರ್ಡ್ ಸಿಗುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಕೆಳಗಡೆ ಬಂದ್ರಿ ಅಂತಂದ ಹೇಳಿದ್ರ ನಿಮ್ಗ ಪ್ರಾಕ್ಟೀಸ್ ಕ್ವಶನ್ ಪೇಪರ್ಸ್ ಗಳದಾವ, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳಿದಾವ. ಈಗ ನೋಡ್ರಿ ಪ್ರಾಕ್ಟೀಸ್ ಕ್ವಶನ್ ಪೇಪರ್ಸ್ ಗಳ ಮೇಲೆ ಇಲ್ಲಿ ಡಿಸ್ಕಷನ್ ಮಾಡಿದ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಇಲ್ಲಿ ಆ ಕ್ಲಿಯರ್ ಆಗಿ ಎಲ್ಲಾ ಸಿಗುತ್ತಾ ಮಾಹಿತಿ. ಸೊ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ಲಾ ಕೋರ್ಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಅದ್ರ ಜೊತೆಗೆ ಆರ್ಮಿ ಅಸಿಸ್ಟೆಂಟ್ ಕೂಡ, ನರ್ಸಿಂಗ್ ಅಸಿಸ್ಟೆಂಟ್ ಕೂಡ ನಾನು ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದೀನಿ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಈ ಅಪರ್ಚುನಿಟಿನ. ಕರಿತೀವಿ ಅಂತಂದ ಹೇಳಿದ್ರೆ ಫಿನ್ಲ್ಯಾಂಡ್ ಅಂತ ಕರಿತೀವಿ. ರೀಸನ್ ಯಾಕಂತಂದ ಹೇಳಿದ್ರೆ ಅಲ್ಲಿ ಸಣ್ಣ ಸಣ್ಣ ಈಗ ಹಿಮ ಬರುತ್ತೆ. ಏನಪ್ಪಾ ಚಳಿಗಾಲದಲ್ಲಿ ಏನಂತಂದ ಹೇಳಿದ್ರೆ ಹಿಮ ಎಲ್ಲ ಏನಂತಂದ ಹೇಳಿದ್ರೆ ನೀರೆಲ್ಲ ಗಟ್ಟಿ ಹಿಮ ಆಗತ್ತೆ, ಹಿಮ ಬೀಳುತ್ತೆ ಅಲ್ಲಿ. ಸೊ ಅಲ್ಲಿ ಬೀಳೋದ್ರಿಂದ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಅಲ್ಲಿರೋ ಭೂಮಿ ಎಲ್ಲ ತಗ್ಗಾಗ್ಬಿಟ್ಟೈತೆ. ಸೊ ಅಲ್ಲಿ ತಗ್ಗಾಗಿ ಅಲ್ಲಿ ಅಂತಂದ್ರೆ ಹಿಮ ಕರಗಿದ ನಂತರ ಅದೇನಾಗತ್ತ ಸರೋವರ ಅಂದ್ರೆ ಕೆರೆಗಳಾಗಿ ದೊಡ್ಡ ದೊಡ್ಡ ಸರೋವರಗಳಾಗಿ ನಿರ್ಮಾಣ ಆಗ್ತಾವ. ಆ ದೇಶದಲ್ಲಿ 1.8 ಲಕ್ಷಕ್ಕಿಂತ ಜಾಸ್ತಿ ಏನಂತಂದ ಹೇಳಿದ್ರೆ ಸಣ್ಣ ಸರೋವರಗಳಿದಾವ. ಅದಕ್ಕೋಸ್ಕರ ಅದನ್ನ ಸಾವಿರ ಸರೋವರಗಳ ನಾಡು ಅಂತ ಕರಿತೀವಿ. ಆಮೇಲೆ ಆಗ್ಲೇ ನೋಡ್ರಿ ಜಪಾನ್ ಅಂತಂದ್ ಹೇಳಿದ್ವಲ್ಲ, ಜಪಾನ್ ದೇಶದ ರಾಜಧಾನಿ ಯಾವ್ದು ಅಂತಂದ್ ಹೇಳಿದ್ರ ಟೋಕಿಯೋ ಅಂತಂದ್ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಈಗ ಫಿನ್ಲ್ಯಾಂಡ್ ದೇಶದ ರಾಜಧಾನಿ ಯಾವ್ದಪ್ಪ ಅಂತಂದ್ ಹೇಳಿದ್ರ ಹೆಲ್ಸಿಂಕಿ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳಿದ್ರ ಹೆಲ್ಸಿಂಕಿ ಅಂತಂದ್ ಹೇಳ್ತೀವಿ. ಅಲ್ಲೇ ಸೈಡ್ ಏನಂತಂದ್ ಹೇಳಿದ್ರ ಬರ್ದಿಟ್ಕೊಡ್ರಿ. ಆಮೇಲೆ ಜಪಾನ್ ಒಳಗಡೆ ಏನಂತಂದ್ ಹೇಳಿದ್ರೆ ಒಂದು ಜ್ವಾಲಾಮುಖಿ ಐತೆ. ಸೊ ಒಂದ್ ಪರ್ವತ ಐತೆ, ಅಲ್ಲಿ ಜ್ವಾಲಾಮುಖಿ ಹುಟ್ಟುತ್ತೆ, ವೋಲ್ಕ್ಯಾನೋ ಬರುತ್ತೆ, ವೋಲ್ಕ್ಯಾನೋ ಪರ್ವತ ಅಂತಂದ್ ಹೇಳ್ತೀವಿ. ಅದನ್ನ ಏನಪ್ಪಾ ಅಂತಂದ್ ಹೇಳಿದ್ರ ದೇವ್ರ ಅಂತಂದ್ ಹೇಳಿ, ಸೊ ವೋಲ್ಕ್ಯಾನೋ ಅಂತಂದ್ರೆ ಪರ್ವತವನ್ನ ದೇವ್ರ ಅಂತಂದ್ ಹೇಳಿ ಪೂಜೆ ಮಾಡ್ತಾರ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಫೂಜಿಯಾಮ ಅಂತಂದ್ ಹೇಳಿ. ಆ ಪರ್ವತದ ಹೆಸರೇನು, ವೋಲ್ಕ್ಯಾನೋ ಪರ್ವತ ಯಾವ್ದಂತಂದ್ ಹೇಳಿದ್ರೆ ಮೌಂಟ್ ಫೂಜಿಯಾಮ ಅಂತಂದ್ ಹೇಳಿ. ಇವುಗಳು ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಅದಾದ ನಂತರ ಯಾವ್ದಾದ್ರು ಒಂದು ಈಗ ರಾಜ್ಯವನ್ನ ತಗೊಂಡ್ ನಾವು ಡಿಸ್ಕಷನ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ, ಇವಾಗ ನೋಡ್ರಿ ಕರ್ನಾಟಕವನ್ನ ತಗೋಣ. ನಮ್ದು ಏನಂತ ಕರಿತೀವಿ ಅಂದ್ರೆ IT ಹಬ್ ಅಂತಂದ್ ಹೇಳಿ ಯಾವ್ದನ್ನ ಕರಿತೀವಿ, ಬೆಂಗಳೂರನ್ನ ಕರಿತೀವಿ. IT ಹಬ್ ಅಂತಂದ್ ಹೇಳಿ ಬೆಂಗಳೂರನ್ನ ಕರಿತೀವಿ. ಆಮೇಲೆ ಕರ್ನಾಟಕವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಶ್ರೀಗಂಧದ ನಾಡು ಅಂತಂದ್ ಹೇಳಿ, ಸ್ಯಾಂಡಲ್ವುಡ್ ಅಂತಂದ್ ಹೇಳ್ತೀವಿ. ಸ್ಯಾಂಡಲ್ವುಡ್ ಸ್ಟೇಟ್ ಅಂತಂದ್ ಹೇಳಿ, ಅಥವಾ ಶ್ರೀಗಂಧದ ನಾಡು ಅಂತಂದ್ ಹೇಳಿ ಯಾವ್ದನ್ನ ಕರ್ನಾಟಕವನ್ನ ಕರಿತೀವಿ. ಯಾಕಂತಂದ್ ಹೇಳಿದ್ರ ನಮ್ಮಲ್ಲಿ ಶ್ರೀಗಂಧದ ಗಿಡಗಳನ್ನ ಜಾಸ್ತಿ ಬೆಳಿತಾರ, ಅದಕ್ಕೋಸ್ಕರ. ಸೊ ಇಷ್ಟ ಪಾಯಿಂಟ್ಸ್ ಗಳನ್ನ ಮೇನ್ ಆರ್ಮಿಗೆ ಯಾವ್ದು ಇಂಪಾರ್ಟೆಂಟ್ ಆ ಪಾಯಿಂಟ್ಸ್ ಗಳನ್ನ ಅಷ್ಟೇ ಹೇಳ್ಕೊಡತಾನೆ. ನೆಕ್ಸ್ಟ್ ನೋಡ್ರಿ 7 ಬೆಟ್ಟಗಳ ನಗರ, 7 ಹಿಲ್ಸ್ ಸಿಟಿ ಅಂತ ಹೇಳ್ತೀವಿ. 7 ಬೆಟ್ಟಗಳ ನಗರ ಅಥವಾ 7 ಹಿಲ್ ಸಿಟಿ ಅಂತಂದ್ ಹೇಳಿ ಯಾವ್ದನ್ನ ಕರಿತೀವಿ ಅಂತಂದ್ ಹೇಳಿದ್ರೆ ರೋಮ್ ನಗರವನ್ನ. ರೋಮ್ ನಗರ ಎಲ್ಲಿ ಕಂಡು ಬರುತ್ತೆ ಅಂತಂದ್ ಹೇಳಿದ್ರೆ ಇಟಲಿ ಒಳಗಡೆ ಕಂಡು ಬರುತ್ತೆ. ಇಲ್ಲಿ ಇಟಲಿ ಒಳಗಡೆ ರೋಮ್ ನಗರ ಕಂಡು ಬರುತ್ತೆ. ಅದ್ರ ಸುತ್ತಮುತ್ತ ಏನಂತಂದ್ ಹೇಳಿದ್ರೆ 7 ಪರ್ವತಗಳು ಕಂಡು ಬರ್ತಾವ. ಅದ್ರ ನಡುವೆ ಒಂದು ನಗರ ಐತೆ, ಅದನ್ನ ನಾವು ರೋಮ್ ನಗರ ಅಂತಂದ್ ಹೇಳ್ತೀವಿ. ಇದನ್ನ ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತಂದ್ ಹೇಳಿದ್ರೆ ಇಟಲಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ಇದ್ರ ಸುತ್ತಮುತ್ತ ಒಂದು ನದಿ ಹಾದೋಗುತ್ತ. ಆ ನದಿ ಯಾವ್ದಂತಂದ್ ಹೇಳಿದ್ರೆ ಟೈಬರ್ ನದಿ ಅಂತಂದ್ ಹೇಳ್ತೀವಿ. ಸೊ ಯಾವ ನದಿ ಅಂತಂದ್ ಹೇಳ್ತೀವಿ, ಟೈಬರ್ ನದಿ. ಇದು ಇಟಲಿ ಒಳಗಡೆ ಕಂಡು ಬರುವಂತಹ ಒಂದು ನದಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೊ. ನೆಕ್ಸ್ಟ್ ಅದೇ ತರ ಯಾವ್ದಾದ್ರು ಒಂದು ಸ್ಟೇಟ್ ಬಗ್ಗೆ ನಾವು ಇವಾಗ ಡಿಸ್ಕಷನ್ ಮಾಡೋಣ. ಯಾವ್ದಂತಂದ್ ಹೇಳಿದ್ರೆ ಕೇರಳ ತಗೊಳ್ಳೋಣ. ಈಗ ಕೇರಳ ಬಂತು ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಕೇರಳ. ಈಗ ಕೇರಳವನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ದೇವರ ಸ್ವಂತದ ನಾಡು ಅಂತ ಕರಿತೀವಿ, ಅಥವಾ ಗಾಡ್ಸ್ ಓನ್ ಕಂಟ್ರಿ ಅಂತಂದ್ ಹೇಳ್ತೀವಿ, ಅಥವಾ ಸಾಂಬಾರು ಪದಾರ್ಥಗಳ ನಾಡು ಅಂತಂದ್ ಹೇಳಿ ಕರಿತೀವಿ. ಯಾವ್ದನ್ನ, ಕೇರಳವನ್ನ. ಆಮೇಲೆ ಇಲ್ಲಿ ಅತಿ ಹೆಚ್ಚು ರಬ್ಬರ್ ಅನ್ನ ಬೆಳಿತಾರ. ಕೇರಳದೊಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ರಬ್ಬರ್ ಅನ್ನ ಬೆಳಿತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದರಲ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮಧ್ಯರಾತ್ರಿ ಸೂರ್ಯನ ನಾಡು ಅಥವಾ ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಂತಂದ್ ಹೇಳಿ ಯಾವ್ದನ್ನ ಕರಿತೀವಿ ಅಂತಂದ್ರೆ, ಸೊ ಈ ಪ್ರದೇಶದಲ್ಲಿ ನಾರ್ವೆ ಬರುತ್ತೆ. ಇಲ್ಲಿ ಏನಂತಂದ್ ಹೇಳಿದ್ರೆ ಇದು ಆರ್ಕ್ಟಿಕ್ ವೃತ್ತ ಬರುತ್ತಲ್ಲ, ಇದನ್ನ ಸರೌಂಡಿಂಗ್ ಇತ್ತು ಅಂತಂದ್ ಹೇಳಿದ್ರೆ ಭೂಮಿ ಈ ತರ ತಿರುಗ್ತಾ ಇರುತ್ತೆ. ಸೊ ಸೂರ್ಯ ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ಈ ಕಡೆ ಇರ್ತಾನ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ನಾರ್ವೆ ಒಳಗಡೆ ಸೂರ್ಯನ ಮುಳಗಂಗಿಲ್ಲ. 24 ಅವರ್ಸ್ ಏನಂತಂದ್ ಹೇಳಿದ್ರೆ ಸೂರ್ಯ ಉದಯನೇ ಇರ್ತಾನ. ಬೇಸಿಗೆ ಕಾಲದೊಳಗಡೆ ರಾತ್ರಿ ಟೈಮ್ ಕೂಡ ಸೂರ್ಯ ಉದಯನೇ ಇರ್ತಾನ ಅಲ್ಲಿ. ನಮಗೆಲ್ಲ ರಾತ್ರಿ ಆಗ್ತಿರುತ್ತೆ, ಬಟ್ ಅದ್ರ ರಾತ್ರಿನ ಆಗಂಗಿಲ್ಲ.
ಕಂಟಿನ್ಯೂಸ್ ಆಗಿ ಏನಪ್ಪಾ ಅಂತಂದ್ರೆ ಈ ಪ್ರದೇಶದಲ್ಲಿ 6 ತಿಂಗಳು ಏನಂತಂದ ಹೇಳಿದ್ರೆ ಸೂರ್ಯ ಉದಯ ಇರ್ತಾನೆ, ಇನ್ನು 6 ತಿಂಗಳು ಏನಂತಂದ ಹೇಳಿದ್ರೆ ಕತ್ತಲ್ ತರ ಈ ತರ ಹಿಂಗ್ ಬರ್ತಿರತ್ತ ಅದು. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರ ಈ ಪ್ರದೇಶವನ್ನ ನಾರ್ವೆ, ಅದು ಏನಂತಂದ ಹೇಳಿದ್ರೆ ನಾರ್ವೆ ದೇಶ ಬರುತ್ತ. ಬೇಸಿಗೆ ಕಾಲದಲ್ಲಿ ಅಲ್ಲಿ ಆಲ್ಮೋಸ್ಟ್ ಸೂರ್ಯ ಉದಯನ ಇರ್ತಾನ, ಅದಕ್ಕೋಸ್ಕರ ಅದನ್ನ ನಾವು ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಂತಂದ ಹೇಳಿ ಕರಿತೀವಿ. ಈ ಪಾಯಿಂಟ್ ಇಂಪಾರ್ಟೆಂಟ್. ಆಮೇಲೆ ನಾರ್ವೆ ದೇಶದ ರಾಜಧಾನಿ ಯಾವ್ದಂತಂದ ಹೇಳಿದ್ರೆ ಓಸ್ಲೋ ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ? ಓಸ್ಲೋ. ನೆಕ್ಸ್ಟ್ ನೋಡ್ರಿ, ಅದೇ ರೀತಿಯಾಗಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ತಗೊಂಡ್ ಬರೋಣ. ಏನಂತಂದ್ ಹೇಳಿದ್ರೆ ಇವಾಗ ರಾಜಸ್ಥಾನ್ ಬರುತ್ತೆ. ರಾಜಸ್ಥಾನ್ ಅಂತಂದ್ ಹೇಳಿದ್ರೆ ಅಲ್ಲಿ ಥಾರ್ ಮರುಭೂಮಿ ಕಂಡು ಬರುತ್ತೆ. ಏನಂತಂದ್ ಹೇಳಿದ್ರೆ ಥಾರ್ ಮರುಭೂಮಿ. ಅದಾದ ನಂತರ ಸಾಂಬಾರ್ ಸರೋವರ ಎಲ್ಲಿ ಬರುತ್ತೆ ಅಂತಂದ್ ಹೇಳಿದ್ರೆ ರಾಜಸ್ಥಾನದೊಳಗಡೆ ಕಂಡು ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದ್ ಬರುತ್ತಲ್ಲ ಪಿಂಕ್ ಸಿಟಿ ಅಂತಂದ್ ಹೇಳಿ, ಪಿಂಕ್ ಸಿಟಿ. ಈ ಪಿಂಕ್ ಸಿಟಿ ಯಾವ್ದಂತಂದ್ ಹೇಳಿದ್ರೆ ಜೈಪುರ್ ಅಂತಂದ್ ಹೇಳ್ತೀವಿ, ಅದು ಕೂಡ ಅಲ್ಲೇ. ಈ ಇಷ್ಟು ಪಾಯಿಂಟ್ ಗಳು ರಾಜಸ್ಥಾನದ ಬಗ್ಗೆ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ವಿಶ್ವದ ಸಕ್ಕರೆ ಬಟ್ಟಲು ಅಂತಂದ ಹೇಳಿ ಯಾವ್ದನ್ನ ಕರಿತೀವಿ ಅಂತಂದ ಹೇಳಿ, ಯಾವ್ದನ್ನ ಕರಿತಾರ ಅಂತಂದ ಹೇಳಿದ್ರೆ ಕ್ಯೂಬಾ ದೇಶವನ್ನ ಕರೀತಾರೆ. ಯಾಕಂತಂದ ಹೇಳಿದ್ರೆ ಸೊ ಮೊದ್ಲು ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಅತಿ ಹೆಚ್ಚು ಕಬ್ಬು ಬೆಳಿತಾ ಇದ್ರು, ಅಂದ್ರೆ ಇಳುವರಿನೂ ಕೂಡ ಜಾಸ್ತಿ ಇತ್ತು. ಆಮೇಲೆ ಸಕ್ಕರೆ ಕೂಡ ಏನಂತಂದ ಹೇಳಿದ್ರೆ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ರು, ಬೇರೆ ಬೇರೆ ದೇಶಗಳಿಗೆಲ್ಲ ರಫ್ತು ಮಾಡ್ತಾ ಇದ್ರು. ಅದಕ್ಕೋಸ್ಕರ ವಿಶ್ವದ ಸಕ್ಕರೆ ಬಟ್ಟಲು ಅಂತಂದ ಹೇಳಿ ಯಾವ್ದನ್ನ ಕರಿತೀವಿ? ಕ್ಯೂಬಾ ದೇಶವನ್ನ ಕರಿತೀವಿ. ಅದಾದ ನಂತರ ಇದರ ರಾಜಧಾನಿ ಯಾವ್ದಂತಂದ ಹೇಳಿದ್ರೆ ಹವಾನಾ ಅಂತಂದ ಹೇಳ್ತೀವಿ. ಯಾವ್ದಂತಂದ ಹೇಳ್ತೀವಿ? ಇದ್ರ ರಾಜಧಾನಿ ಹವಾನಾ ಅಂತಂದ ಹೇಳ್ತೀವಿ, ನೆನ್ಪಿಟ್ಕೊಟ್ರು. ನೆಕ್ಸ್ಟ್ ನೋಡ್ರಿ, ಯಾವ್ದಾದ್ರು ಒಂದು ಸ್ಟೇಟ್ ಬಗ್ಗೆ ನೋಡೋಣ. ಯಾವ್ದಂತಂದ ಹೇಳಿದ್ರೆ ಅಸ್ಸಾಂ ಬಗ್ಗೆ. ಈಗ ಅಸ್ಸಾಂ ಅಂತಂದ ಹೇಳಿ ಇಲ್ಲಿ ಬರುತ್ತ. ಅಸ್ಸಾಂ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ಇಲ್ಲೊಂದು ಡ್ಯಾನ್ಸ್ ಬರುತ್ತ ಅಥವಾ ಉತ್ಸಾಹ, ಅದನ್ನ ನಾವು ಬಿಹು ಡ್ಯಾನ್ಸ್ ಅಂತ ಕರಿತೀವಿ. ಸರ್, ಅಸ್ಸಾಂ ಒಳಗಡೆ ಬ್ರಹ್ಮಪುತ್ರ ನದಿ ಹರಿಯತ್ತರಿ. ಈ ಬ್ರಹ್ಮಪುತ್ರ ನದಿ ಹರಿಕೋತೇನಂತಂದ ಹೇಳಿದ್ರೆ ಒಂದು ನದಿ ದ್ವೀಪವನ್ನ ಸೃಷ್ಟಿ ಮಾಡತ್ರಿ. ಆ ನದಿ ದ್ವೀಪ ಯಾವ್ದಂತಂದ ಹೇಳಿದ್ರೆ ಮಜೂಲಿ ಅಂತಂದ ಹೇಳ್ತೀವಿ. ಯಾವ್ದು? ಮಜೂಲಿ ದ್ವೀಪ. ಸೊ ಪ್ರಪಂಚದ ನದಿಯಿಂದ ನಿರ್ಮಿತವಾದಂತಹ ದೊಡ್ಡ ದ್ವೀಪ ಅಂತಂದ ಹೇಳ್ತೀವಿ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಅಸ್ಸಾಂ ಒಳಗಡೆ ನಮಗ್ ಕ್ವಶನ್ ಬರೋದೇನಂತಂದ ಹೇಳಿದ್ರೆ 2 ನ್ಯಾಷನಲ್ ಪಾರ್ಕ್ ಕಂಡು ಬರ್ತಾವ. ಒಂದ್ ಯಾವ್ದಂತಂದ ಹೇಳಿದ್ರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್, ಇನ್ನೊಂದ್ ಏನಂತಂದ ಹೇಳಿದ್ರೆ ಮಾನಸ ನ್ಯಾಷನಲ್ ಪಾರ್ಕ್. ಇವೆರಡು ಇಂಪಾರ್ಟೆಂಟ್. ಯಾಕಂತಂದ ಹೇಳಿದ್ರೆ ಒಂದು ಕೊಂಬಿನ ಗೇಂಡಾ ಮೃಗಗಳು ಅಥವಾ ರೈನೋಸಾರ್ಸ್ ಅಂತಂದ ಹೇಳ್ತೀವಿ. ಅವು ಎಲ್ಲಿ ಕಂಡು ಬರ್ತಾವ ಅಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಕಾಜಿರಂಗ ಅಥವಾ ಮಾನಸ ನ್ಯಾಷನಲ್ ಪಾರ್ಕ್ ಒಳಗಡೆ ಜಾಸ್ತಿ ಕಂಡು ಬರ್ತಾವ, ಅಸ್ಸಾಂ ಅಂತಂದ ಹೇಳ್ತೀವಿ. ನೆನ್ಪಿಟ್ಕೊಳ್ರಿ ಇಷ್ಟು ಪಾಯಿಂಟ್ಸ್ ಗಳನ್ನ. ಆಮೇಲೆ ಅಸ್ಸಾಂ ಒಳಗಡೆ ಅತಿ ಹೆಚ್ಚು ಚಹಾವನ್ನ ಬೆಳಿತಾರ. ಅದಕ್ಕೋಸ್ಕರ ಭಾರತದ ಚಹಾ ತೋಟ ಅಥವಾ ಟೀ ಗಾರ್ಡನ್ ಆಫ್ ಇಂಡಿಯಾ ಅಂತಂದ ಹೇಳಿ ಯಾವ್ದನ್ನ ಕರಿತೀವಿ ಅಂದ್ರ ಅಸ್ಸಾಂ ರಾಜ್ಯವನ್ನ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದ್ರ. ನೆಕ್ಸ್ಟ್ ನೋಡ್ರಿ, ಕತ್ತಲೆ ಖಂಡ ಅಥವಾ ಬ್ಲಾಕ್ ಕಾಂಟಿನೆಂಟ್ ಅಂತಂದ್ ಕರಿತೀವಿ. ಅದನ್ನ ಏನಂತಂದ್ ಹೇಳಿದ್ರೆ ಆಫ್ರಿಕಾ ಅಂತಂದ್ ಹೇಳ್ತೀವಿ. ಯಾಕಂತಂದ್ ಹೇಳಿದ್ರೆ ಮೊದಲು ಆಫ್ರಿಕಾದ ಬಗ್ಗೆ ಜಾಸ್ತಿ ಯಾರಿಗೂ ಗೊತ್ತಿರ್ಲಿಲ್ಲ, ಅದಕ್ಕೋಸ್ಕರ ಅದನ್ನ ಕತ್ತಲೆ ಖಂಡ. ಆಮೇಲೆ ಅಲ್ಲಿ ಇರೋರೆಲ್ಲ ಅಂತಂದ್ ಹೇಳಿದ್ರೆ ಕಪ್ಪಗ್ ಜಾಸ್ತಿ ಇರೋದ್ರಿಂದ ಕತ್ತಲೆ ಖಂಡ ಅಂತಂದ್ ಹೇಳಿ ಕರೀತಾರೆ ಅದನ್ನ. ಆಫ್ರಿಕಾ ಏನ್ ಮಾಡಕ್ ಬರಂಗಿಲ್ಲ, ಆ ಟೈಮ್ದಾಗ ರೇಸಿಸಂ ಜಾಸ್ತಿ ಇತ್ತು, ನಾ ಬೆಳ್ಳಗ ನೀ ಕರಗ ಅಂತಂದ್ ಹೇಳಿ. ಅದೇನೋಪ. ಬಟ್ ಅದ್ರ ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಡ್ರಿ. ಇದ್ರಲ್ಲಿ ಏನಂತಂದ್ ಹೇಳಿದ್ರ ನೈಲ್ ನದಿ ಬರುತ್ತೆ. ಸೊ ನೈಲ್ ನದಿ ಕೇಳಿದಿರಲ್ಲ. ಈ ನೈಲ್ ನದಿ ಏನಂತಂದ್ ಹೇಳಿದ್ರೆ ಆಫ್ರಿಕಾ ಖಂಡದಲ್ಲಿ ಬರುತ್ತ. ಅತಿ ಉದ್ದವಾದ ನದಿ ಯಾವ್ದತ್ತಂತ ಹೇಳಿದ್ರೆ ಪ್ರಪಂಚದೊಳಗಡೆ ನೈಲ್ ನದಿ ಅಂತಂದ ಹೇಳ್ತೀವಿ. ಅದು ಆಫ್ರಿಕಾ ಖಂಡದೊಳಗಡೆ ಕಂಡು ಬರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಮರುಭೂಮಿ ಕಂಡು ಬರುತ್ತಲ್ಲ, ಉಷ್ಣ ಮರುಭೂಮಿ. ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವ್ದಂತಂದ ಹೇಳ್ತೀವಿ? ಸಹರಾ ಮರುಭೂಮಿ ಅಂತಂದ ಹೇಳ್ತೀವಿ. ನೆನ್ಪಿಟ್ಕೊಳ್ರ, ಮರುಭೂಮಿಗಳಲ್ಲಿ ಎರಡು ಪ್ರಕಾರ. ಒಂದ್ ಏನಂತಂದ ಹೇಳಿದ್ರೆ ಕೋಲ್ಡ್ ಇರುತ್ತೆ, ಇನ್ನೊಂದು ಹಾಟ್ ಇರುತ್ತೆ. ಕೋಲ್ಡ್ ಇರೋದ್ನ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಆರ್ಕ್ಟಿಕ್ ಮರುಭೂಮಿ, ಅಂಟಾರ್ಟಿಕಾ ಮರುಭೂಮಿ ಅಂತಂದ ಹೇಳ್ತೀವಿ. ಅಲ್ಲಿ ಏನಂದ್ರೆ ಹಿಮ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರಪಂಚದಲ್ಲಿ ಅತಿ ದೊಡ್ಡ ಮರುಭೂಮಿ ಅಂತಂದ ಹೇಳಿದ್ರೆ ಯಾವ್ದಂತ ಹೇಳ್ಬೇಕು? ಅಂಟಾರ್ಟಿಕಾ ಮರುಭೂಮಿ. ನೆನ್ಪಿಟ್ಕೊಡ್ರಿ, ಅತಿ ದೊಡ್ಡದು. ಅದಾದ ನಂತರ ಪರ್ಟಿಕ್ಯುಲರ್ ಆಗಿ ಕೇಳ್ರ ಅಂತಂದ ಹೇಳಿದ್ರ ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವುದು ಅಂತ ಕೇಳ್ರು ಅಂತಂದ ಹೇಳಿದ್ರ ಹಾಟ್ ಡೆಸರ್ಟ್ ಅಂತಂದ ಹೇಳಿ. ಉಷ್ಣ ಮರುಭೂಮಿ ಅಂತ ಕೇಳಿದ್ರಂದ್ರ ಸಹರಾ ಮರುಭೂಮಿ ಅಂತಂದ ಹೇಳ್ಬೇಕು. ಇದು ಜಾಸ್ತಿ ಜನರಿಗೆ ಗೊತ್ತಿರಲ್ಲ, ಬಟ್ ಆದ್ರೆ ಇದನ್ನ ನೀವು ನೆನ್ಪಿಟ್ಕೋ. ಸೊ ನೆಕ್ಸ್ಟ್ ನೋಡ್ರಿ, ಯಾವ್ದಾದ್ರು ಒಂದು ರಾಜ್ಯದ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಯಾವ್ದು ತಗೋಣ ಈಗ? ಮಧ್ಯಪ್ರದೇಶ್. ಓಕೆ, ಮಧ್ಯಪ್ರದೇಶ್ ಯಾಕಂದ್ರೆ ಸೆಂಟ್ರ್ ಐತೆ, ಅದನ್ನ ತಗೋಣ. ಮಧ್ಯಪ್ರದೇಶ್ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ಸ್ ಗಳನ್ನ ಹೊಂದಿರುವಂತ ರಾಜ್ಯ ಯಾವ್ದಂತಂದ ಹೇಳಿದ್ರೆ ಮಧ್ಯಪ್ರದೇಶ್ ಅಂತಂದ ಹೇಳ್ತೀವಿ. ಮಧ್ಯಪ್ರದೇಶದ ರಾಜಧಾನಿ ಯಾವ್ದಂತಂದ ಹೇಳಿದ್ರೆ ಭೂಪಾಲ್ ಅಂತಂದ ಹೇಳ್ತೀವಿ. ಈ ಭೂಪಾಲ್ ಒಳಗಡೆ ಒಂದು ಅನಿಲ ದುರಂತ ನಡೆಯುತ್ತ. ಸೊ ಅನಿಲ ಸೋರಿಕೆಯಾಗಿ ಹಲವಾರು ಜನ ಸತ್ತು ಹೋಗ್ತಾರೆ. ಇವಾಗ ಕೂಡ ಕರೆಕ್ಟ್ ಆಗಿ ಮಕ್ಕಳು ಹುಡ್ತಂಗಿಲ್ಲ. ಸೊ ಅದು ಯಾವುದು ಅನಿಲ ಬಿಡುಗಡೆ ಆಯ್ತಲ್ಲಿ? ಮಿಥೈಲ್ ಐಸೋಸೈನೈಟ್ ಅಂತಂದ ಹೇಳ್ತೀವಿ. ಯಾವ್ದಂತಂದ ಹೇಳ್ತೀವಿ? ಮೀಥೈಲ್ ಐಸೋಸೈನೈಟ್ ಅನ್ನೋ ಒಂದು
ಅನಿಲ ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಲಿ ಬಿಡುಗಡೆ ಆಗಿ ಒಂದು ದೊಡ್ಡ ದುರಂತ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇದ್ರ ಒಳಗಡೆ ಅತಿ ಹೆಚ್ಚು ಟೈಗರ್ಗಳು ಕಂಡು ಬರ್ತಾವ, ಅತಿ ಹೆಚ್ಚು ಹುಲಿಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ ಹೇಳಿದ್ರೆ ಫಸ್ಟ್ ಮಧ್ಯಪ್ರದೇಶದಲ್ಲಿ, ಅದಾದ ನಂತರ ಸೆಕೆಂಡ್ ಎಲ್ಲಿಪಾ ಅಂತಂದ್ ಹೇಳಿದ್ರೆ ಕರ್ನಾಟಕದ ಒಳಗಡೆ. ಸೊ ಅದಕ್ಕೋಸ್ಕರ ಅದನ್ನ ಹುಲಿಗಳ ನಾಡು ಅಂತಾನು ಕೂಡ ಕರಿತೀವಿ ಮಧ್ಯಪ್ರದೇಶವನ್ನ. ಆಯ್ತಲ್ಲ. ಅದಾದ ನಂತರ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರತ್ರಿ ಸರ್? ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಕೂಡ ಎಲ್ಲಿ ಕಂಡು ಬರುತ್ತಂದ್ರ ಮಧ್ಯಪ್ರದೇಶದ ಒಳಗಡೆನೆ ಕಂಡು ಬರುತ್ತ. ಕ್ಲಿಯರ್ ಆಯ್ತು ಎಲ್ರಿಗೂ? ನೆಕ್ಸ್ಟ್ ನೋಡ್ರಿ, ಬಿಳಿ ಆನೆಗಳ ನಾಡು ಅಂತಂದ್ ಹೇಳಿ ಕರಿತೀವಿ. ಯಾವ್ದನ್ನ ಕರಿತೀವಿ ಅಂತಂದ್ ಹೇಳಿದ್ರೆ ಥೈಲ್ಯಾಂಡ್ ಅಂತಂದ್ ಹೇಳಿ ಕರಿತೀವಿ. ಸೊ ಥೈಲ್ಯಾಂಡ್ ಅಲ್ಲಿ ಬಿಳಿ ಆನೆಗಳು ಅಂತಂದ ಬಿಳಿ ಆನೆಗಳು ಕಂಡು ಬರ್ತಾವ. ಅಲ್ಲಿ ಬಿಳಿ ಆನೆಗಳನ್ನ ನಾವು ಅವ್ರು ಏನ್ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಪವಿತ್ರ ಆನೆಗಳು ಅಂತಂದ್ ಹೇಳಿ ಮತ್ತು ರಾಜ ಮನೆತನಕ್ಕೆ ಸೇರಿದಂತಹ ಆನೆಗಳು ಅಂತಂದ್ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಬಿಳಿ ಆನೆಗಳು ಓನ್ಲಿ ಎಲ್ಲಿ ಕಂಡು ಬರುತ್ತೆ? ಥೈಲ್ಯಾಂಡ್ ಒಳಗಡೆ ಅಷ್ಟೇ ಕಂಡು ಬರ್ತಾವ. ಅದಕ್ಕೋಸ್ಕರ ಥೈಲ್ಯಾಂಡ್ ಅನ್ನ ಬಿಳಿ ಆನೆಗಳ ನಾಡು ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ಥೈಲ್ಯಾಂಡ್ ರಾಜಧಾನಿ ಯಾವ್ದು ಅಂತಂದ್ ಹೇಳಿದ್ರೆ ಬ್ಯಾಂಕಾಕ್ ಅಂತಂದ್ ಹೇಳ್ತೀವಿ. ಯಾವ್ದು? ಬ್ಯಾಂಕಾಕ್. ನೆನ್ಪಿಟ್ಕೊಡ್ರಿ ಇದನ್ನ. ಆಮೇಲೆ ಸಿಂಪಲ್ ಆಗಿ ಯಾವ್ದಾದ್ರು ಒಂದು ರಾಜ್ಯದ ಬಗ್ಗೆ ಅಂತಂದ್ ಹೇಳಿದ್ರೆ ಸಿಕ್ಕಿಂ ಅಂತ ಅನ್ಕೊಂಡು, ಸಿಕ್ಕಿಂ ನೆನ್ಪಿಟ್ಕೊಳ್ರಿ. ಸಿಕ್ಕಿಂ ಅಂತ ಬಂತು ಅಂತಂದ್ ಹೇಳಿದ್ರೆ ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವಂತದ್ದು, ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವಂತ ರಾಜ್ಯ ಯಾವ್ದಂತಂದ್ ಹೇಳಿದ್ರೆ ಸಿಕ್ಕಿಂ ಅಂತಂದ್ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಮೊದಲ ಸಾವಯವ ಅಂತಂದ್ ಹೇಳ್ತೀವಿ. ಮೊದಲ ಸಾವಯವ ರಾಜ್ಯ ಅಥವಾ ಆರ್ಗ್ಯಾನಿಕ್ ಸ್ಟೇಟ್ ಅಂದ್ರೆ ಅಲ್ಲಿ ರಾಸಾಯನಿಕಗಳನ್ನ ಜಾಸ್ತಿ ಬಳಸೋದೇ ಇಲ್ಲ. ಸೊ ಅದಕ್ಕೋಸ್ಕರ ಸಾವಯವ ರಾಜ್ಯ ಅಂತಂದ್ ಹೇಳ್ತೀವಿ. ಸಾವಯವ ಗೊಬ್ಬರಗಳನ್ನ ಬಳಸ್ತಾರ. ಸೊ ಅದು ಯಾವ್ದಂತಂದ್ ಹೇಳಿದ್ರೆ ಸಿಕ್ಕಿಂ ಅಂತಂದ್ ಹೇಳ್ತೀವಿ. ನೋಡ್ರಿ, ವಿಶ್ವದ ಚಾವಣಿ ಅಥವಾ ವರ್ಲ್ಡ್ ರೂಪ್ ಅಂತಂದ್ ಕರಿತೀವಿ. ಸೊ ವಿಶ್ವದ ಚಾವಣಿ ಅಂತಂದ್ ಹೇಳಿ ಯಾವ್ದನ್ನ ಕರಿತೀವಿ ಅಂತಂದ್ ಹೇಳಿದ್ರೆ ಪಾಮಿರ್ ನಾಟ್ ಅಥವಾ ಟಿಬೇಟ್ ಅಂತಂದ್ ಹೇಳ್ತೀವಿ. ಅಂದ್ರೆ ಪ್ರಪಂಚದ ಅಥವಾ ವಿಶ್ವದ ಅತಿ ಎತ್ತರದ ಭೂಮಿ ಅಂತಂದ್ ಹೇಳ್ತೀವಿ. ಸೊ ಅತಿ ಎತ್ತರದಲ್ಲೈತೆ, ಅದಕ್ಕೋಸ್ಕರ ಅದನ್ನ ವಿಶ್ವದ ಚಾವಣಿ ಅಂತಂದ್ ಹೇಳಿ ಕರಿತೀವಿ. ಸೊ ಅದ್ ಯಾವ್ದಂತಂದ್ ಹೇಳಿದ್ರೆ ಟಿಬೇಟ್ ಅಥವಾ ಫಾಮಿರ್ ನಾಟ್ ಅಂತಂದ್ ಹೇಳ್ತೀವಿ. ಟಿಬೇಟ್ ಒಳಗಡೆನ. ಸೊ ನಾವು ಆನ್ಸರ್ ಏನಂತಂದ್ ಹೇಳಿದ್ರೆ ಟಿಬೇಟ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಯಾವ ರಾಜ್ಯದ ಬಗ್ಗೆ ಡಿಸ್ಕಷನ್ ಮಾಡೋಣ? ಉತ್ತರ ಪ್ರದೇಶದ ಬಗ್ಗೆ ಮಾಡೋಣ. ಯೋಗಿ ಆದಿತ್ಯನಾಥ್ ಜಿ. ಸೊ ಅಲ್ಲಿ ಏನಂತಂದ್ರೆ ಉತ್ತರ ಪ್ರದೇಶದೊಳಗಡೆ ತ್ರಿವೇಣಿ ಸಂಗಮ ಅಂತಂದ್ ಹೇಳಿ ಬರುತ್ತ. ಹೆಂಗ ಸರ್? ಮೇಲ್ಗಡೆಯಿಂದ ಗಂಗಾ ನದಿ ಬರತ್ರಿ, ಅದ್ರ ಕೆಳಗಡೆಯಿಂದ ಯಮುನಾ ನದಿ ಬರತ್ರಿ, ಆಮೇಲೆ ಗುಪ್ತವಾಗಿ ಏನಂತಂದ್ ಹೇಳಿದ್ರೆ ಸರಸ್ವತಿ ನದಿ ಬರತ್ರಿ. ಇದು ಮುಂದ್ ಹೋಗಿ ಸೇರ್ಕೊಂತವ್ರೆಲ್ಲ. ಸೊ ಅದಕ್ಕೋಸ್ಕರ 3 ನದಿಗಳು ಸೇರೋದ್ರಿಂದ ಇದನ್ನ ನಾವು ತ್ರಿವೇಣಿ ಸಂಗಮ ಅಂತಂದ್ ಹೇಳಿ ಕರಿತೀವ್ರಿ ಅಂತಂದ್ ಹೇಳಿ. ಕ್ಲಿಯರ್? ಇದು ಒಂದು ಪಾಯಿಂಟ್. ಅದಾದ ನಂತರ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ದೇಶದ ರಾಜ್ಯ ಯಾವ್ದಂತಂದ್ ಹೇಳಿದ್ರೆ ಉತ್ತರ ಪ್ರದೇಶ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಅತಿ ಹೆಚ್ಚು ಕಬ್ಬನ್ನ ಬೆಳೆಯುವಂತ ರಾಜ್ಯ ಯಾವ್ದಂತಂದ್ ಹೇಳಿದ್ರೆ ಅದು ಕೂಡ ಉತ್ತರ ಪ್ರದೇಶ್ ಅಂತಂದ್ ಹೇಳ್ತೀವಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋತೀರಿ ಇದ್ರೊಳಗ. ನೆಕ್ಸ್ಟ್ ನೋಡ್ರಿ, ಯುರೋಪಿನ ಆಟದ ಮೈದಾನ ಅಂತಂದ್ ಹೇಳಿ ಯಾವ್ದನ್ನ ಕರೀತಾರ ಅಂತಂದ್ ಹೇಳಿ. ತುಂಬಾ ಇಂಪಾರ್ಟೆಂಟ್, ಸ್ವಿಟ್ಜರ್ಲ್ಯಾಂಡ್ ಅನ್ನ. ಯಾಕಂತಂದ್ ಹೇಳಿದ್ರೆ ಅಲ್ಲಿ ಹಲವಾರು ಪರ್ವತಗಳಿದಾವ, ಆಕರ್ಷಣೀಯ ಸ್ಥಳಗಳಿದಾವ. ಎಲ್ರು ಏನಂತಂದ್ ಹೇಳಿದ್ರೆ ಅಲ್ಲೇ ಹೋಗಿ ಏನಂತಂದ್ ಹೇಳಿದ್ರ ಜಾಸ್ತಿ ಇರ್ತಾರ. ಸೊ ಮಜಾ ಮಾಡ್ತಿರ್ತಾರ. ಅದಕ್ಕೋಸ್ಕರ ಅದನ್ನ ಯುರೋಪಿನ ಆಟದ ಮೈದಾನ ಅಂತಂದ್ ಹೇಳಿ ಕರಿತೀವಿ. ಅಲ್ಲಿ ಯಾವ ಪರ್ವತಗಳು ಕಂಡು ಬರ್ತಾವ ಅಂತಂದ್ ಎಲ್ಲಾದ್ರೂ ಕೇಳ್ರಿ ಅಂತಂದ್ ಹೇಳಿದ್ರೆ ಎಕ್ಸಾಮ್ ದಾಗ ಕೇಳಿದಾರ ಆಲ್ಪ್ಸ್ ಪರ್ವತ ಅಂತಂದ್ ಹೇಳ್ತೀವಿ. ALPHS, ಆಲ್ಪ್ಸ್ ಪರ್ವತಗಳು, ಆಲ್ಪ್ಸ್ ಮೌಂಟೇನ್ ರೇಂಜ್ ಕಂಡು ಬರುತ್ತದೆ. ಆಮೇಲೆ ನೆಕ್ಸ್ಟ್ ನೆನ್ಪಿಟ್ಕೊಡ್ರಿ, ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಿರಲ್ಲ, ಸ್ವಿಟ್ಜರ್ಲ್ಯಾಂಡ್ ರಾಜಧಾನಿ ಯಾವ್ದು? ಬರ್ನ್ ಅಂತಂದ್ ಹೇಳ್ತೀವಿ. ಸ್ವಿಟ್ಜರ್ಲ್ಯಾಂಡ್ ರಾಜಧಾನಿ ಯಾವ್ದಂತಂದ್ ಹೇಳಿದ್ರೆ ಬರ್ನ್ ಅಂತಂದ್ ಹೇಳಿ. ಆಮೇಲೆ ನೋಡ್ರಿ, ಒಂದ್ ಪಾಯಿಂಟ್ ನೆನ್ಪಿಟ್ಕೊಳ್ಳೋಣ, ಏನಂತಂದ್ ಹೇಳಿದ್ರ ಕೋಲ್ಕತ್ತಾ ಅಂತಂದ್ ಹೇಳಿ. ಸೊ ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡು ಬರುವಂತ ಒಂದು ಸಿಟಿ ಯಾವ್ದಂತಂದ್ ಹೇಳಿದ್ರೆ ಕೋಲ್ಕತ್ತಾ ಅಂತಂದ್ ಹೇಳ್ತೀವಿ. ಈ ಕೋಲ್ಕತ್ತಾ ಏನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ ನಾವು ಬಂದರು ಅಂತಂದ್ ಹೇಳ್ತೀವಿ. ಅದನ್ನ ಸಮುದ್ರ ದಂಡೆಯಾಗಿ ನಿರ್ಮಾಣ ಮಾಡಿಲ್ಲ, ಒಂದು ನದಿ ದಡದಲ್ಲಿ ನಿರ್ಮಾಣ ಮಾಡಿದಾರ. ಆ ನದಿ ಯಾವ್ದಂತಂದ್ ಹೇಳಿದ್ರೆ ಹೂಗ್ಲಿ ನದಿ ಅಂತಂದ್ ಹೇಳ್ತೀವಿ. ಯಾವ ನದಿ? ಹೂಗ್ಲಿ ನದಿ ದಡದಲ್ಲಿ ಕೋಲ್ಕತ್ತಾ ಬಂದರು ಐತ. ನಮ್ಮ ದೇಶದೊಳಗಡೆ ನದಿ ಅಂದ್ರೆ ಎಲ್ಲಾ ಏನಪ್ಪಾ ಅಂತಂದ್ ಹೇಳಿದ್ರೆ ಬಂದರುಗಳು ಸಮುದ್ರದ ದಂಡ್ಯಾಗ ಅದಾವ. ಬಟ್ ಅದ್ರ ನದಿ ದಡದಲ್ಲಿ ಇರುವಂತ ಒಂದು ಬಂದರ್ ಯಾವ್ದಂತಂದ್ ಹೇಳಿದ್ರ ಸೊ ಕೋಲ್ಕತ್ತಾ. ಅದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಕೋಲ್ಕತ್ತಾದೊಳಗಡೆ ಏನಂತಂದ್ ಹೇಳಿದ್ರೆ ಬ್ರಿಟಿಷರ ಕಾಲದಲ್ಲಿ ಅತಿ ಹೆಚ್ಚು ಅರಮನೆಗಳನ್ನೆಲ್ಲ ಕಟ್ಟಿಸ್ತಾ ಇದ್ರು. ಅದಕ್ಕೋಸ್ಕರ ಕೋಲ್ಕತ್ತಾವನ್ನ ಏನಂತ ಕರೀತಾರ? ಅರಮನೆಗಳ ನಗರಿ ಅಂತ ಕರೀತಾರ. ಏನಂತ ಕರೀತಾರ ಅಂತಂದ್ ಹೇಳಿದ್ರ ಅರಮನೆಗಳ ನಗರಿ ಅಥವಾ ಸಿಟಿ ಆಫ್ ಪ್ಯಾಲೇಸಿಸ್. ಆಮೇಲೆ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಸಿಟಿ ಆಫ್ ಜಾಯ್ ಅಂತಂದ್ ಹೇಳಿ. ಸಿಟಿ ಆಫ್ ಜಾಯ್ ಅಂತಂದ್ ಹೇಳಿ ಕೂಡ ಯಾವ್ದನ್ನ ಕರೀತಾರ ಅಂತಂದ್ ಹೇಳಿದ್ರ ಕೋಲ್ಕತ್ತಾ ನಗರವನ್ನ ಕರೀತಾರ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಚೀನಾದ ದುಃಖ ಅಂತಂದ್ ಹೇಳಿ ಯಾವ್ದನ್ನ ಕರೀತಾರ? ಯಾವ್ದನ್ನ ಕರೀತಾರ ಅಂತಂದ್ ಹೇಳಿದ್ರೆ
ಹಳದಿ ನದಿ ಅಥವಾ ಹುವಾಂಗೋ ನದಿಯನ್ನ ಕರೀತಾರ. ಸೊ ನೆನ್ಪಿಟ್ಕೊಳ್ರಿ, ಯೆಲ್ಲೋ ರಿವರ್ ಅಥವಾ ಹುವಾಂಗೋ ನದಿಯನ್ನ ಏನಂತಂದ್ರೆ ಚೀನಾದ ದುಃಖ ಅಂತ ಕರೀತಾರೆ. ಪ್ರತಿ ವರ್ಷ ಏನಂತಂದ್ರೆ ಯದ್ವಾ ತದ್ವಾ ಮಾಡಿ ಹೋಗುತ್ತೆ, ಅಷ್ಟೊಂದ್ ಏನಂತಂದ್ರೆ ಮಳೆಗಾಲದಲ್ಲಿ ಪ್ರವಾಹ ಬರುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರ ಚೀನಾ ತತ್ತರಿಸೋಗುತ್ತೆ ಅದ್ರ ಸಂಬಂಧ, ಬೈಕೋಬೇಕಲ್ಲಿ ಜನ. ಸೇಮ್ ಅದೇ ತರ ನಮ್ಮಲ್ಲೂ ಕೂಡ ಏನಂತಂದ್ರೆ ಹಲವಾರು ನದಿಗಳು ಏನಂತಂದ್ರೆ ಪ್ರವಾಹವನ್ನ ತಗೊಂಡ್ಬರ್ತಾವ, ಅಳಿಸ್ಬಿಡ್ತಾವ. ಈಗ ಫಾರ್ ಎಕ್ಸಾಂಪಲ್ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತಂದ್ ಹೇಳಿ ಯಾವ್ದನ್ನ ಕರಿತೀವಿ, ದಾಮೋದರ್ ನದಿ ಅಂತ ಕರಿತೀವಿ. ಅದಾದ ನಂತರ ಒಡಿಸ್ಸಾದ ಕಣ್ಣೀರ್ ನದಿ ಅಂತಂದ್ ಯಾವ್ದನ್ನ ಕರಿತೀವಿ, ಮಹಾನದಿ ಅಂತ ಕರಿತೀವಿ. ಅದಾದ ನಂತರ ಬಿಹಾರದ ಕಣ್ಣೀರ್ ನದಿ ಯಾವ್ದಂತ ಕರಿತೀವಿ, ಕೋಸಿ ನದಿಯನ್ನ ಬಿಹಾರದ ಕಣ್ಣೀರ್ ನದಿ. ಇಲ್ಲೆಲ್ಲಾ ಏನಂತಂದ್ರೆ ಪ್ರವಾಹ ಬಂದ್ ಡಿವೈಡ್ ಮಾಡ್ತಾವ, ಅದಕ್ಕೋಸ್ಕರ ಅವುಗಳನ್ನ ಕಣ್ಣೀರ್ನ ನದಿಗಳು ಅಂತಂದ್ ಹೇಳಿ ಕರೀತಾರ. ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು ನೀವೆಲ್ಲ, ಸೈಡ್ ಬರೆದಿಟ್ಕೊಡ್ರಿ ಇವಾಗ್ಲೇ. ನೆಕ್ಸ್ಟ್ ನೋಡ್ರಿ, ಜಗತ್ತಿನ ಅತಿ ದೊಡ್ಡ ಬಿಸಿ ಮರುಭೂಮಿ ಅಂತಲ್ಲ, ಇದು ಹಾಟ್ ಡೆಸರ್ಟ್. ಬಿಸಿ ಅಂತ ಅನ್ನಂಗಿಲ್ಲ, ಇದಕ್ಕ ಉಷ್ಣ ಅಂತ ಕರಿತೀವಿ, ಹಾಟ್ ಡೆಸರ್ಟ್ ಅಂತಂದ್ ಹೇಳಿ. ಹಾಟ್ ಡೆಸರ್ಟ್ ಅಥವಾ ಉಷ್ಣ ಮರುಭೂಮಿ ಅಂತಂದ್ ಹೇಳಿ ಯಾವ್ದಂತಂದ್ ಹೇಳಿದ್ರೆ ಸಹರಾ ಅಂತಂದ್ ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತಾ, ಆಫ್ರಿಕಾದಲ್ಲಿ ಕಂಡು ಬರುತ್ತಾ. ಆಫ್ರಿಕಾ ಖಂಡದ ಹಲವಾರು ದೇಶಗಳಲ್ಲಿ ಸಹರಾ ಮರುಭೂಮಿ. ಅದಾದ ನಂತರ ತಾರ್ ಮರುಭೂಮಿ ಎಲ್ಲಿ ಕಂಡು ಬರುತ್ತಾ, ಕ್ವಶನ್ ಬರ್ತಾವ. ಇಂಡಿಯಾ ಒಳಗಡೆ. ಸಹರಾ ಎಲ್ಲಾಯ್ತು, ಆಫ್ರಿಕಾ ಖಂಡದಲ್ಲಾಯ್ತು. ಕಲ್ಹರಿಯಲ್ಲಿ ಸೌತ್ ಆಫ್ರಿಕಾದೊಳಗಡೆ, ಸೌತ್ ಆಫ್ರಿಕಾ ದೇಶದಲ್ಲಿ. ಗೋಬಿ ಮರುಭೂಮಿಯಲ್ಲಿ ಮಂಗೋಲಿಯಾ, ಮಂಗೋಲಿಯಾ ಮತ್ತು ಚೀನಾ ಬಾರ್ಡರ್ ಅಲ್ಲಿ ಕಂಡು ಬರುತ್ತೆ ಯಾವುದು, ಗೋಬಿ ಮರುಭೂಮಿ. ನೆಕ್ಸ್ಟ್ ನೋಡ್ರಿ, ನಮ್ ಇಂಡಿಯನ್ ಸಿಟಿ ಬಗ್ಗೆ ಯಾವ್ದಾದ್ರು ಒಂದ್ರ ಬಗ್ಗೆ ಮಾಡೋಣ. ಯಾವ್ದ್ರ ಬಗ್ಗೆ ಮಾತಾಡೋಣ ಅಂತಂದ್ರೆ ಹೈದರಾಬಾದ್. ಈ ಹೈದರಾಬಾದ್ ಅನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಮುತ್ತುಗಳ ನಗರ ಅಂತ ಕರಿತೀವಿ. ಏನಂತ ಕರಿತೀವಿ, ಮುತ್ತುಗಳ ನಗರ ಅಂತಂದ್ ಹೇಳಿ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಯಾವ್ದಂತಂದ್ ಹೇಳಿದ್ರೆ ಕೇರಳದ ಕೊಚ್ಚಿ ನಗರವನ್ನ, ಕೊಚ್ಚಿ. ಕೊಚ್ಚಿ ನಗರ ಏನಪ್ಪಾ ಅಂತಂದ್ ಹೇಳಿದ್ರ ಅರಬ್ಬಿ ಸಮುದ್ರದಲ್ಲಿ ಇರುವಂತ ಒಂದು ಬಂದರು. ಅದು ಬಹಳ ಚೆನ್ನಾಗೈತೆ, ಅದಕ್ಕೋಸ್ಕರ ಸೊ ಅದನ್ನ ನಾವು ಏನಂತ ಕರೀತಾರ ಅಂತಂದ್ ಹೇಳಿದ್ರೆ ಅರಬ್ಬಿ ಸಮುದ್ರದ ರಾಣಿ ಅಂತಂದ್ ಹೇಳಿ ಕರೀತಾರೆ. ಏನಂತ ಕರೀತಾರೆ ಅದನ್ನ, ಅರಬ್ಬಿ ಸಮುದ್ರದ ರಾಣಿ. ರೀಸನ್ ಏನಂತಂದ್ ಹೇಳಿದ್ರೆ 14ನೇ ಶತಮಾನದಿಂದಲೂ ಹಿಡ್ಕೊಂಡು ಅರಬ್ಬಿ ಸಮುದ್ರ ತೀರದೊಳಗಡೆ ಪ್ರಮುಖ ಮಸಾಲೆ ವ್ಯಾಪಾರ ಕೇಂದ್ರ ಯಾವ್ದಾಗಿತ್ತು ಅಂತಂದ್ ಹೇಳಿದ್ರೆ ಸೊ ಅದು ಕೊಚ್ಚಿ ಆಗಿತ್ತು. ಅದಕ್ಕೋಸ್ಕರ ಅದನ್ನ ಅರಬ್ಬಿ ಸಮುದ್ರದ ರಾಣಿ ಅಂತಂದ್ ಹೇಳಿ. ಸೊ ಅವ್ರು ಯಾರು, ಅರಬ್ರು ಮತ್ತು ಬ್ರಿಟಿಷರೆಲ್ಲ ಕರೀತಾರ ಅದನ್ನ. ನೆಕ್ಸ್ಟ್ ಬರುತ್ತೆ ನೋಡ್ರಿ, ವಿಶ್ವದ ಅತ್ಯಂತ ಚಿಕ್ಕ ದೇಶ ಯಾವ್ದಂತಂದ್ ಹೇಳಿದ್ರೆ ವ್ಯಾಟಿಕನ್ ಸಿಟಿ ಅಂತಂದ್ ಹೇಳ್ತೀವಿ. ವಿಶ್ವದ ಅತ್ಯಂತ ಚಿಕ್ಕ ದೇಶ ಯಾವ್ದಂತಂದ್ ಹೇಳಿದ್ರೆ ವ್ಯಾಟಿಕನ್ ಸಿಟಿ ಅಂತಂದ್ ಹೇಳ್ತೀವಿ. ಅದೇ ರೀತಿಯಾಗಿ ಸೊ ವಿಶ್ವದ ಅತಿ ದೊಡ್ಡ ದೇಶ ಅಂತಂದ್ ಹೇಳಿದ್ರೆ ಅದು ವ್ಯಾಟಿಕನ್ ಸಿಟಿ ಎದ್ರೊಳಗೆ ಬರುತ್ತೋ, ಒಂದು ದೇಶದೊಳಗಡೆ ಕಂಡು ಬರುತ್ತೆ ಅದು. ಇಟಲಿ ಅಂತಂದ್ ಹೇಳಿ ಒಂದು ದೇಶ ಬರುತ್ತೆ, ಅದ್ರೊಳಗಡೆ ವ್ಯಾಟಿಕನ್ ಸಿಟಿ ಬರುತ್ತೆ. ಅದನ್ನ ದೇಶ ಅಂತ ಕೊಟ್ಟಿದ್ದಾರೆ. ದೇಶದ ಒಳಗಡೆ ದೇಶ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಅತಿ ದೊಡ್ಡ ದೇಶ ಯಾವ್ದಂತಂದ್ ಹೇಳಿದ್ರ ರಷ್ಯಾ ಅಂತಂದ್ ಹೇಳ್ತೀವಿ. ಅತಿ ದೊಡ್ಡ ದೇಶ ಯಾವ್ದಂತಂದ್ ಹೇಳಿದ್ರ ರಷ್ಯಾ ಅಂತಂದ್ ಹೇಳ್ತೀವಿ. ಸೊ ಇದನ್ನ ಏನಂತಂದ್ ಹೇಳಿದ್ರ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನಮ್ ಇಂಡಿಯಾದಂತ ಬಂದಾಗ ಭಾರತದ ಮ್ಯಾಂಚೆಸ್ಟರ್ ಅಂತಂದ್ ಹೇಳಿ ಯಾವ್ದು ಕರೀತಾರೆ. ಮೊದಲು ಮುಂಬೈ ಅಂತ ಕರಿತಾ ಇದ್ರು, ಇವಾಗ ಮುಂಬೈ ಕರೆಯಂಗಿಲ್ಲ, ಅಹಮದಾಬಾದ್ ಅಂತ ಕರೀತಾರೆ. ಯಾಕಂತಂದ್ ಹೇಳಿದ್ರೆ ಅಲ್ಲಿ ಅತಿ ಹೆಚ್ಚು ಹತ್ತಿ ಮಿಲ್ಗಳು, ಹತ್ತಿ ಕಾರ್ಖಾನೆ ಅಥವಾ ಟೆಕ್ಸ್ಟೈಲ್ ಜವಳಿ ಉದ್ಯಮಿ ಅಂತಂದ್ ಹೇಳ್ತೀವಲ್ಲ, ಅತಿ ಹೆಚ್ಚು ಕಂಡು ಬರೋದ್ರಿಂದ ಅದನ್ನ ನಾವು ಅಹಮದಾಬಾದ್ ಅಂತಂದ್ ಹೇಳಿ. ಸೇಮ್ ಅದೇ ತರ ಅದ್ರ ನಿಯರ್ ಹೋಗೋಣ, ಯಾವ್ದಂತಂದ್ ಹೇಳಿದ್ರೆ ಅಮೃತ್ಸರ್ ಅಂತಂದ್ ಹೇಳ್ತೀವಲ್ಲ, ಅಮೃತ್ಸರ್ ಅದನ್ನ ನಾವು ಗೋಲ್ಡನ್ ಸಿಟಿ ಅಂತಂದ್ ಹೇಳ್ತೀವಿ. ಗೋಲ್ಡನ್ ಸಿಟಿ. ಸೊ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಗೋಲ್ಡನ್ ಟೆಂಪಲ್ ಇರೋದ್ರಿಂದ ಅದನ್ನ ನಾವು ಗೋಲ್ಡನ್ ಸಿಟಿ ಅಂತ ಕರಿತೀವಿ, ಅಮೃತ್ಸರ್. ಸೊ ಇಷ್ಟು ಪಾಯಿಂಟ್ ಗಳು ಇಂಪಾರ್ಟೆಂಟ್ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಅತಿ ಉದ್ದದ ಕರಾವಳಿಯನ್ನ ಹೊಂದಿರುವ ದೇಶ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಬರುತ್ತೆ ನೋಡ್ರಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಇಷ್ಟೇನ್ ಬರುತ್ತಲ್ಲ, ಇದು ಒಂದು ದೇಶ. ಇದು ಈ ದೇಶ ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚು ಉದ್ದದ ಕರಾವಳಿ ತೀರವನ್ನ ಹೊಂದೈತೆ. ಯಾವ್ದಂತಂದ್ ಹೇಳಿದ್ರ ಕೆನಡಾ ಅಂತಂದ್ ಹೇಳ್ತೀವಿ. ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕೆನಡಾ ದೇಶ ಅತಿ ಹೆಚ್ಚು ಉದ್ದದ ಕರಾವಳಿಯನ್ನ. ಸೇಮ್ ಅದೇ ರೀತಿಯಾಗಿ ನಮ್ಮ ಭಾರತ ದೇಶದೊಳಗಡೆ ಅತಿ ಹೆಚ್ಚು ಉದ್ದದ ಕರಾವಳಿಯನ್ನ ಹೊಂದಿರುವ ರಾಜ್ಯ ಯಾವ್ದಂತಂದ್ ಹೇಳಿದ್ರೆ ಗುಜರಾತ್ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ, ಗುಜರಾತ್ ಅಂತಂದ್ ಹೇಳ್ತೀವಿ. ಆಮೇಲೆ ಅತಿ ಕಡಿಮೆ ಅಂತಂದ್ ಹೇಳಿದ್ರೆ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಗೋವಾ ಅಂತಂದ್ ಹೇಳ್ತೀವಿ. ಯಾವ್ದು, ಗೋವಾ. ನೆನ್ಪಿಟ್ಕೊಳ್ರಿ, ಇವಾಗ ಚೇಂಜಸ್ ಆಗೈತೆ, ಕರಾವಳಿ ಪ್ರದೇಶದ ಉದ್ದ ಎಲ್ಲ ಚೇಂಜಸ್ ಆಗೈತೆ, ಅದನ್ನ ನೆನ್ಪಿಟ್ಕೊಡ್ರಿ. ಗುಜರಾತ್ ಅತಿ ಹೆಚ್ಚು, ಆಮೇಲೆ ಗೋವಾ ಅತಿ ಕಡಿಮೆ. ನೆಕ್ಸ್ಟ್ ನೋಡ್ರಿ, ಅಟ್ಲಾಂಟಿಕಾ ಮತ್ತು ಪೆಸಿಫಿಕ್ ಸಾಗರಗಳನ್ನ ಇಲ್ಲಿ ನೋಡ್ರಿ. ಅಟ್ಲಾಂಟಿಕಾ ಇಲ್ಲೈತೆ, ಇದೇನಪ್ಪಾ ಅಂತಂದ್ರೆ ಎಸ್ ಶೇಪ್ ಅಲ್ಲಿ ಕಂಡು ಬರುತ್ತೆ. ಅಟ್ಲಾಂಟಿಕಾ ಎಸ್ ಶೇಪ್ ದಲ್ಲಿ ಇರುವಂತಹ ಸಾಗರ ಯಾವ್ದು ಕೇಳಿದ್ರ ಅಂತಂದ್ರೆ ಅಟ್ಲಾಂಟಿಕಾ ಅಂತ ನೆನ್ಪಿಟ್ಕೊಡ್ರಿ. ಅಟ್ಲಾಂಟಿಕಾ ಸಾಗರ ಅಂತಂದೇಳಿ. ಆಮೇಲೆ ಈ ಕಡೆ ಈ ತರ ಬರುತ್ತ, ಸೊ ಹಿಂಗ. ಅದಾದ ನಂತರ ಈ ಕಡೆ ಹಿಂಗ್ ಬರುತ್ತ. ಇದನ್ನ ನಾವು ನೆನ್ಪಿಟ್ಕೊಂಡು ಅಂತಂದ್ರೆ ಟ್ರಯಾಂಗಲ್ ಶೇಪ್ ಅಲ್ಲಿ. ಇದನ್ನ ನಾವು ಯಾವ್ದಂತ ಕರಿತೀವಿ ಅಂದ್ರೆ ಪೆಸಿಫಿಕ್ ಮಹಾಸಾಗರವನ್ನ ಟ್ರಯಾಂಗಲ್ ಶೇಪ್ ಅಂತ ಕರಿತೀವಿ.
ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಮ್ದು ಇಲ್ಲಿ ಐತಲ್ಲ, ಹಿಂದೂ ಮಹಾಸಾಗರವನ್ನ ಎಂ ಶೇಪ್ ಅಥವಾ ಯು ಶೇಪ್ ಅಂತ ಹೇಳ್ತೀವಿ. ಎಂ ಅಥವಾ ಯು ಯಾವ್ದು ಬರುತ್ತೋ ಆಪ್ಷನ್ ಅದನ್ನ ಹಾಕ್ಬೇಕು. ಯು ಅಥವಾ ಎಂ ಶೇಪ್ ಅದು ಯಾವ್ದಂದ್ರೆ ಹಿಂದೂ ಮಹಾಸಾಗರ ಅಂತ ಹೇಳ್ತೀವಿ. ಈ ಎರಡು ಏನಂತಂದ ಹೇಳಿದ್ರೆ ಸಾಗರ ಕೂಡ್ಬೇಕಂತಂದ ಹೇಳಿದ್ರೆ ಹಿಂಗ್ ಬಂದ್ ಇಲ್ಲಿ ಕೂಡ್ಬೇಕು ಅಥವಾ ಈ ಕಡೆಯಿಂದ ಹಿಂಗ್ ಕೂಡ್ಬೇಕು, ಬಹಳ ದೂರ ಆಗತ್ತಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರ ಅಂತಂದ್ರೆ ಈ ಪ್ರದೇಶದಲ್ಲಿ ಒಂದ್ ದೊಡ್ಡ ಕಾಲುವೆನ ನಿರ್ಮಾಣ ಮಾಡ್ತಾರ. ಈ ಎರಡು ಅಂದ್ರೆ ಮಹಾಸಾಗರನ ಕೂಡಿಸ್ತಾರ. ಆ ಕಾಲುವೆ ಯಾವ್ದಂತಂದ್ರೆ ಪನಾಮ ಕಾಲುವೆ ಅಂತಂದ ಹೇಳ್ತೀವಿ. ಯಾವ್ದು ಕಾಲುವೆ ಅಂತಂದ ಹೇಳ್ತೀವಿ? ಪನಾಮ ಕಾಲುವೆ ಅಂತಂದ ಹೇಳ್ತೀವಿ. ಮನುಷ್ಯರು ತೆಗೆದಿರೋದು 82 ಕಿಲೋಮೀಟರ್ ಐತೆ ಅದು. ಕ್ಲಿಯರ್? ಇಲ್ಲಿ ನೋಡ್ರಿ ಇನ್ನೊಂದು ಬರುತ್ತೆ ನೋಡ್ರಿ, ಸುಯೇಜ್ ಕಾಲುವೆ ಅಂತಂದ ಹೇಳಿ. ಈ ಪ್ರದೇಶದಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನ ಕೂಡ್ಸೋದು. ಮೆಡಿಟರೇನಿಯನ್ ಸಮುದ್ರ ಕೂಡ್ಸೋದು. ಎಲ್ಲರೂ ಹೆಂಗ್ ಬರ್ತಿದ್ರು ಅಂದ್ರೆ ಹಿಂಗ್ ಬಂದ್ ನಮ್ ದೇಶಕ್ಕೆ ಬರ್ತಿದ್ರು. ಬಾಳ ದೂರ ಆಕೈತು. ಅದಕ್ಕೆ ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಕೊರದ್ಬಿಟ್ಟು ಒಂದು ಕಾಲುವೆಯನ್ನ ನಿರ್ಮಾಣ ಮಾಡ್ತಾರ, ಸುಯೇಜ್ ಕಾಲುವೆ. ಎಲ್ರು ಇಲ್ಲಿಗೆ ಬಂದ್ ಡೈರೆಕ್ಟ್ ಆಗಿ ಹಿಂಗ್ ಬಂದ್ಬಿಡ್ತಾರ ಈಸಿಯಾಗಿ. ಸುಯೇಜ್ ಕಾಲುವೆ ಅಂತಂದ ಹೇಳಿ. ನೆಕ್ಸ್ಟ್ ನೋಡ್ರಿ, ಜಗತ್ತಿನ ಅತಿ ದೊಡ್ಡ ದ್ವೀಪ ಯಾವ್ದು ಅಂತಂದ ಹೇಳಿದ್ರೆ ಗ್ರೀನ್ಲ್ಯಾಂಡ್ ಅಂತಂದ ಹೇಳ್ತೀವಿ. ಯಾವ್ದಪ್ಪ ಅಂತಂದ ಹೇಳಿದ್ರೆ ಗ್ರೀನ್ಲ್ಯಾಂಡ್ ಅಂತಂದ ಹೇಳ್ತೀವಿ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು, ಜಗತ್ತಿನ ಅತಿ ದೊಡ್ಡ. ಆಮೇಲೆ ನದಿಯಿಂದ ನಿರ್ಮಿತವಾದ ಅಂತಂದ ಹೇಳಿದ್ರೆ ನಮ್ದು ಬ್ರಹ್ಮಪುತ್ರದಲ್ಲಿ ಐತಲ್ಲ, ಮಜುಲಿ ದ್ವೀಪ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸುವ ಜಲಸಂಧಿ ಯಾವುದು ಅಂತಂದ ಹೇಳಿ ಕ್ವಶನ್ ಬರುತ್ತ. ಇದು ನಮ್ ಭಾರತ ದೇಶ, ಆಮೇಲೆ ಶ್ರೀಲಂಕಾ, ಇದ್ರ ನಡುವೆ ಬರುವಂತ ಒಂದು ನೀರಿನ ಭಾಗವನ್ನ, ಎರಡು ಭೂ ಪ್ರದೇಶಗಳ ನಡುವೆ ಬರುವಂತ ಒಂದು ನೀರಿನ ಭಾಗವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಜಲಸಂಧಿ ಅಂತ ಕರಿತೀವಿ. ಇಂಗ್ಲಿಷ್ನ್ಯಾಗ ಸ್ಟ್ರೇಟ್ ಅಂತಂದ ಹೇಳಿ ಕರಿತೀವಿ. ಸೊ ಇದು ಯಾವ್ದಂತಂದ ಹೇಳಿದ್ರೆ ಅದಕ್ಕ ಪಾಕ್ ಅಂತ ಕರೀತಾರ. ಪಾಕಿಸ್ತಾನ್ ಪಾಕ್ ಅಲ್ಲ, PALK, ಪಾಕ್ ಜಲಸಂಧಿ ಅಂತಂದ ಹೇಳ್ತೀವಿ. ಅದು ನಮ್ಮ ಭಾರತ ಮತ್ತು ಶ್ರೀಲಂಕಾದ ನಡುವೆ ಕಂಡು ಬರುವಂತ ಒಂದು ಜಲಗಡಿ ಅಂತಂದ ಹೇಳ್ತೀವಿ. ಸೊ ಇಷ್ಟು ಪಾಯಿಂಟ್ಸ್ ಗಳು ಏನಂತಂದ ಹೇಳಿದ್ರೆ ಇದರಲ್ಲಿ ನಿಕ್ ನೇಮ್ಸ್ ಗಳು ಅವು. ಇವ್ನ ಯಾವ್ದಾದ್ರು ಮಿಸ್ ಆಗಿದ್ರು ಕೂಡ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಇಲ್ಲ ಅಂತಂದ್ರೆ ನೀವು ನೋಟ್ಸ್ ಅಲ್ಲಿ ಬರ್ದಿಟ್ಕೊಡ್ರಿ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.